ಐತಿಹಾಸಿಕ ಪುರಾತನ ಇತಿಹಾಸ ಹೊಂದಿರುವ ನಮ್ಮ ಭಾರತ ರಾಜರ ಕಾಲದ ಶಿಲ್ಪಗಳು, ದೇಗುಲ, ರಾಜ್ಯಭಾರ ಅವಿಸ್ಮರಣೀಯ. ಪುರಾತನ ಕಾಲದ ಬಂಡೆಗಳು ಹೆಚ್ಚಾಗಿ ಕಂಡು ಬಂದಿರೋದು ಕರ್ನಾಟಕದಲ್ಲಿ, ಅದರಲ್ಲೂ ಈ ಜಿಲ್ಲೆಯಲ್ಲಂತೆ. ಹಾಗಾದ್ರೆ ಯಾವುದು ಆ ಜಿಲ್ಲೆ ಅಂತ ತೋರಿಸ್ತೀವಿ ನೋಡಿ. ಇತ್ತೀಚೆಗೆ ದೇಶದ ಮೂಲೆ ಮೂಲೆಯಲ್ಲೂ ಕೆಲವೊಂದು ಪುರಾತನದ ವಿಗ್ರಹಗಳು ಪತ್ತೆಯಾಗ್ತಿವೆ. 2010ರ ನಂತರದಿಂದಲೂ ಈ ಪುರಾತನ ವಿಗ್ರಹಗಳು ಅಥವಾ ಇನ್ಯಾವುದೇ ಶಿಲೆಗಳು ಹೆಚ್ಚಾಗಿ ಜನರ ಕಣ್ಣಿಗೆ ಕಾಣಿಸೋಕೆ ಶುರುವಾಯಿತು. ಇದರ ಜೊತೆಗೆ ಪುರಾತನ ಭಾರತದ ಬಗ್ಗೆ ತಿಳಿದುಕೊಳ್ಳಲು ಎಲ್ಲರೂ ಕುತೂಹಲರಾಗಿದ್ದಾರೆ. ಭಾರತದ ಅತಿ ಪುರಾತನ ಬಂಡೆಗಳು ಇರೋದೆಲ್ಲಿ? ಭಾರತದ ಅತಿ ಪುರಾತನ ಬಂಡೆಗಳು ಇರೋದು ನಮ್ಮ ರಾಜ್ಯದಲ್ಲೇ, ಅದು ಈ ಜಿಲ್ಲೆಯಲ್ಲೇ. ಈ ವಿಚಾರ ನಿಮಗೆ ಆಶ್ಚರ್ಯವನ್ನುಂಟು ಮಾಡಬಹುದು. ಹೌದು, ಭಾರತದ ಕರ್ನಾಟಕದ ಧಾರವಾಡ ಪ್ರದೇಶವು ದೇಶದ ಅತ್ಯಂತ ಹಳೆಯ ಬಂಡೆಗಳ ವಸತಿಗೆ ಹೆಸರುವಾಸಿಯಾಗಿದೆ. ಈ ಬಂಡೆಗಳು ಭೌಗೋಳಿಕ ದೃಷ್ಟಿಕೋನದಿಂದ ಮಹತ್ವದಾಗಿವೆ. ಈ ಬಂಡೆಗಳು ಭಾರತೀಯ ಉಪಖಂಡದ ಆರಂಭಿಕ ಇತಿಹಾಸದ ಬಗ್ಗೆ ಅಮೂಲ್ಯವಾದ ಒಳನೋಟವನ್ನು ಒದಗಿಸುತ್ತದೆ. ಈ ಪ್ರದೇಶದಲ್ಲಿ ಕಂಡುಬರುವ ಬಂಡೆಗಳು ಆರ್ಕಿಯನ್ ಇಯಾನ್ಗೆ ಹಿಂದಿನ ರಚನೆಯಾಗಿದೆ. ಇದು ಅತ್ಯಂತ ಪ್ರಾಚೀನವಾಗಿವೆ. ಆರ್ಕಿಯನ್ ಇಯಾನ್ ಅಂದ್ರೆ ಏನು? ಆರ್ಕಿಯನ್ ಇಯಾನ್ ಭೂಮಿಯ ಇತಿಹಾಸದಲ್ಲಿ ಆರಂಭಿಕ ಅವಧಿಗಳಲ್ಲಿ ಒಂದಾಗಿದೆ. ಇದು ಸುಮಾರು 4.0 ಇಂದ 2.5 ಶತಕೋಟಿ ವರ್ಷಗಳ ಹಿಂದೆ ವ್ಯಾಪಿಸಿದೆ. ಈ ಸಮಯದಲ್ಲಿ ಭೂಮಿಯ ಮೇಲ್ಮೈಯು ಇಂದು ನಾವು ನೋಡುವುದಕ್ಕಿಂತ ಹೆಚ್ಚು ವಿಭಿನ್ನವಾಗಿತ್ತು. ಧಾರವಾಡ ಸಮೂಹದ ಬಂಡೆಗಳು ಪ್ರಾಚೀನ ಜ್ವಾಲಾಮುಖಿ ಮತ್ತು ಸಂಚಿತ ನಿಕ್ಷೇಪಗಳಿಂದ ಕೂಡಿದೆ. ಭಾರತದಲ್ಲಿನ ಅತ್ಯಂತ ಹಳೆಯ ಬಂಡೆಗಳು ಕರ್ನಾಟಕದ ಧಾರವಾಡ ಪ್ರದೇಶ ಬಿಟ್ಟರೆ ರಾಜಸ್ಥಾನದ ಅರಾವಳಿ ಶ್ರೇಣಿಗಳಲ್ಲಿ ಕಂಡುಬಂದಿದೆ. ಮಧ್ಯಪ್ರದೇಶದಲ್ಲೂ ಕಂಡುಬಂದಿದೆ. ರಾಷ್ಟ್ರದಲ್ಲಿರುವ ಹಲವಾರು ದೇವಾಲಯಗಳು, ಮಹಲುಗಳು, ಕೋಟೆಗಳು ಮತ್ತು ಸ್ಮಾರಕಗಳು ಭಾರತದಲ್ಲಿನ ಕಾಲಾನುಕ್ರಮದ ಐತಿಹಾಸಿಕ ತಾಣಗಳನ್ನು ಒಳಗೊಂಡಿವೆ. ಭಾರತದಲ್ಲಿಯ ಕೆಲವು ಪ್ರದೇಶದ ಐತಿಹಾಸಿಕ ಸ್ಮಾರಕಗಳು ಆಯಾ ಪ್ರದೇಶದ ಬೆರಗುಗೊಳಿಸುವ ಮೂಲ, ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಅನಾವರಣಗೊಳಿಸುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.